1 ಎಕರೆಗೆ 90,000 ಬೀಳುತ್ತೆ ಅಷ್ಟೇ ಸರ್. ಕಲ್ಲು ನೋಡ್ತಾ ಇದ್ದೀರಾ, ಕೋಲಾರ ಕಂಬ ಹಸಿ ಕಂಬ ಹೆಂಗೈತೆ ಅಂದರೆ ಟಾಪಲ್ಲಿ 6 ಇಂಚ್ ಅಗಲ ಸರ್, 4 ಇಂಚ್ ದಪ್ಪ. ಬಾಟಮಲ್ಲೂ ಅಷ್ಟೇ ಸರ್, 6 ಇಂಚ್ ಅಗಲ 4 ಇಂಚ್ ದಪ್ಪ. ಎಲ್ಲರೂ ಸಪೋರ್ಟ್ ಕಾರಣಕ್ಕೆ ಅಮೌಂಟ್ ರೈಸ್ ಮಾಡ್ತಾರೆ. ನಾನು ಫ್ರೀಯಾಗಿ ಹಾಕೊಡ್ತೀನಿ ಸರ್ ಸಪೋರ್ಟ್ ಕಂಬ. ಲೇಬರ್ಗಳು ಅಷ್ಟೇ ಅದೇ ಥರ ಬುಕಿಂಗ್ ಮಾಡ್ಕೊಡ್ತೀವಿ ಸರ್. ಟಾಪ್ ಲೆವೆಲ್, ಫುಲ್ ಟಾಪ್ ಲೆವೆಲ್ ಕೊಡ್ತೀವಿ ಸರ್. ನಾವು ಕಮ್ಮಿ ಅಂತ ಕೊಡೋದಿಲ್ಲ. ದಾರ ಇಟ್ಕೋತೀವಿ ಸರ್, ಸ್ಟಾರ್ಟಿಂಗ್ ಲಾಸ್ಟ್ ದಾರ ಇಟ್ಕೋತೀವಿ. ಕಸನೇ ಆಗಲಿ ಏನಾಗಲಿ ಒಳಗೆ ಕೆಸಕ್ಕೆ ಹೋಗಲ್ಲ. ನಮ್ಮ ಅಪ್ಪನ ಲ್ಯಾಂಡ್ ಐತೆ ಅಂತ ನಮ್ಮ ಅಪ್ಪ ಜಮೀನು ಮಾಡವನೇ, ಅದಕ್ಕೋಸ್ಕರ ಮಕ್ಕಳು ಗ್ಯಾಪ್ನ ಇರುತ್ತೆ ಅಂದ್ಬಿಟ್ಟು ಫೆನ್ಸಿಂಗ್ ಮಾಡಿಸ್ಕೋಬೇಕು ಸರ್. ಇದು ಈ ವಿಡಿಯೋನ ಲಾಸ್ಟ್ ಗಂಟೆ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಮ ಭದ್ರತೆಗೋಸ್ಕರ ವಿಡಿಯೋ ಸರ್ ಮಾಡಿರೋದು. ನನ್ನ ಹೆಸರು ನರಸಿಂಹ ಅಂತ, ಏನು ಫೆನ್ಸಿಂಗ್ ಕೋರ್ಸು. ನಾನು ಬಂದಿರೋದು ಬನ್ನೇರುಘಟ್ಟ, ಬೆಂಗಳೂರು ಸರ್. ಫೆನ್ಸಿಂಗ್ ವರ್ಕ್ ಎಂತಕ್ಕೆ ಮಾಡಿಸ್ಕೋಬೇಕಂದ್ರೆ, ರೈತರೇ ಇರಲಿ, ಜಮೀನು ತಗೊಂಡಿರಲಿ, ಸೈಟ್ ತಗೊಂಡಿರೋರಲ್ಲಿ ಎಂತಕ್ಕೆ ಮಾಡಿಸ್ಕೋಬೇಕಂದ್ರೆ, ಅಕ್ಕಪಕ್ಕದವ್ರು ಬಂದು ಯಾರು ಒತ್ತುವರಿ ಮಾಡೋಕ್ಕಾಗಲ್ಲ. ಒಂದು ಸತ ಫೆನ್ಸಿಂಗ್ ಹಾಕಿಸ್ಕೊಬಿಟ್ರೆ ಒತ್ತುವರಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕಿಸ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ ಸರ್. ಇದು ಬಂದು 8 ಅಡಿ ಕಂಬ, ಕೋಲಾರದ ಕಂಬ. ಇದು ಹಸಿ ಕಂಬ 2 ಅಡಿ ಡೀಪ್ ಆಗುತ್ತೆ, 6 ಅಡಿ ಹೈಟ್ ಇರುತ್ತೆ. 8 ಅಡಿಲಿ 2 ಅಡಿ ಹೋದ್ರೆ 4 ಅಡಿ ಹೈಟ್ ಇರುತ್ತೆ. 6 ಲೈನ್ ತಂತಿ ಹಾಕ್ಕೊಡ್ತೀನಿ ಸರ್. ಟಾಟಾ ಬಿಟ್ಟು ಬೇರೆ ಯಾವುದೂ ಹಾಕಲ್ಲ. ಬಟ್ ಹಸಿ ಕಲ್ಲು ಹಾಕ್ಕೊಡ್ತೀನಿ, ಸುಟ್ಕಲ್ಲು ಹಾಕಲ್ಲ. ಸುಟ್ಕಲ್ಲು ಹಾಕಿದ್ರೆ ಸರ್ ಸುಟ್ಕಲ್ಲು ಹೊಡೆದೋಗ್ಬಿಡುತ್ತೆ. ಹಸಿ ಕಲ್ಲು ಬಟ್ ಹೊಡೆಯಲ್ಲ. ಇದು ಲಾರಿಯಿಂದ ಎತ್ತಾಕಿದ್ರು ಹಸಿ ಕಲ್ಲು ಹೊಡೆಯಲ್ಲ, ಸುಟ್ಕಲ್ಲು ಹೊಡೆದೋಗ್ಬಿಡ್ತೀವಿ ಸರ್. ಅದಕ್ಕೋಸ್ಕರ ನಾನು ಹಸಿ ಕಲ್ಲು ಹಾಕ್ತೀನಿ. ಬ್ರ್ಯಾಂಡೆಡ್ ತಂತಿನೇ ಹಾಕೊಂಡು ಸರ್, ಟಾಟಾ ಹಾಕ್ತೀನಿ, ಬೇರೆ ಯಾವುದಾಗಲ್ಲ, ಟಾಟಾನೇ ಹಾಕ್ಕೊಡ್ತೀನಿ. ಗ್ಯಾರಂಟಿನೂ ಕೊಡ್ತೀನಿ ಸರ್ ನಾನು. ಸರ್ ಇದು ಸಪೋರ್ಟ್ ಕಲ್ಲು, 12 ಕಲ್ಲಿಗೆ 2 ಕಲ್ಲು ಸಪೋರ್ಟ್ ಬರುತ್ತೆ. ಸಪೋರ್ಟ್ ಕಲ್ಲು ಏನಕ್ಕೆ ಹಾಕ್ತೀನಿ ಅಂದರೆ, ತಂತಿ ಕಂಬ ಎಲ್ಲ ಟೈಟ್ ಇರುತ್ತೆ, ಬಟ್ ಯಾವ ಕಂಬನೂ ಲೂಸ್ ಆಗಲ್ಲ, ತಂತಿನೂ ಲೂಸ್. ಅದಕ್ಕೋಸ್ಕರ ಸಪೋರ್ಟ್ ಕಂಬ ಕೊಡ್ತೀನಿ. ಎಲ್ಲರೂ ಸಪೋರ್ಟ್ ಕಾರಣಕ್ಕೆ ಅಮೌಂಟ್ ರೈಸ್ ಮಾಡ್ತಾರೆ. ನಾನು ಫ್ರೀಯಾಗಿ ಹಾಕ್ಕೊಡ್ತೀನಿ ಸರ್ ಸಪೋರ್ಟ್ ಕಂಬ. ಯಾರು ಹಾಕಲ್ಲ, ನಾನು ಹಾಕ್ಕೊಡ್ತೀನಿ ಸರ್ ಸಪೋರ್ಟ್ ಕಂಬ. ಫ್ರೀಯಾಗಿ ಹಾಕ್ಕೊಡ್ತೀನಿ. ನಾನು 12 ಕಂಬಕ್ಕೆ 2 ಕಂಬ ಫ್ರೀಯಾಗಿ ಹಾಕ್ಕೊಡ್ತೀನಿ ಸರ್. ಸರ್ ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ ಕೆಲಸ ಮಾಡ್ತಾ ಇರೋದು. 500 ಮೀಟರ್ಸ್ ಹೊರಗಡೆ ಇರೋದು. ನೋಡಿ ಮೇನ್ ರೋಡ್ ನೋಡ್ತಾ ಇದ್ದೀರಾ, ಇಲ್ಲೇ ಬನ್ನೇರುಘಟ್ಟ ಸರ್ಕಲ್ ಮೇನ್ ರೋಡ್. ಇದು ಜಸ್ಟ್ ಮೇನ್ ರೋಡ್ ಪಕ್ಕನೇ ವರ್ಕ್ ಮಾಡಿದ್ದೀನಿ ನಾನು. ಕೆಲಸ ನೋಡಿ ಸರ್ ಯಾವ ಥರ ಇದೆ. 6 ಲೈನ್ ತಂತಿ, 8 ಅಡಿ ಕಂಬ, ಟಾಪ್ ಲೆವೆಲ್ ಕೊಟ್ಟು ಮಾಡಿದ್ದೀನಿ ಸರ್ ನನ್ನ ಕೆಲಸ. ಇದು ನಾನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮಂಡ್ಯ, ಮದ್ದೂರು, ಬೆಂಗಳೂರು, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಚಿತ್ರದುರ್ಗ, ಆಂಧ್ರ, ತಮಿಳ್ನಾಡು ಎಲ್ಲ ವರ್ಕ್ ಮಾಡಿದ್ದೀನಿ ಸರ್ ನಾನು ಆಲ್ರೆಡಿ. ಇದೇ ಚಾನಲ್ ಕಡೆಯಿಂದ ನಾನು ವರ್ಕ್ ಮಾಡಿದ್ದೀನಿ. ಯಾಕಂದರೆ ಫೆನ್ಸಿಂಗು ಕ್ಯಾಕ್ ಮಾಡಿಸ್ಕೋಬೇಕಂದ್ರೆ ಅಪ್ತಿರು ಬೇಜನ್ ಲಕ್ಷಾಂತರ ರೂಪಾಯಿ ಕೊಟ್ಟು ಜಮೀನು ತಗೊಂಡಿರ್ತಾರೆ. ಮಕ್ಕಳು ಗೊತ್ತಿರಲ್ಲ ಅದು. ಮಕ್ಕಳು ದೊಡ್ಡವರಾದಾಗ ಏನಾಗಬೇಕಂದ್ರೆ ನಮ್ಮ ಅಪ್ಪನ ನಿಂತೆ ಪ್ರಾಫಿಟ್ ಹಿಂಗೆ ಆಯ್ತು ಅಂತ ಮಕ್ಕಳು ಗೊತ್ತಾಗಬೇಕಂದ್ರೆ, ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇದ್ದೀರಾ ಸರ್, ಅಪ್ತಿರು ಇವತ್ತು ಇರ್ತಾರೆ, ಜಮೀನೆಲ್ಲ ಮಾಡ್ಬಿಟ್ಟಿದ್ದಾರೆ, ಪಕ್ಕದವ್ರಿಗೆ ಗೊತ್ತಾಗಲ್ಲ, ಬಟ್ ಮನೆಯವರು ಹೇಳೋದಿಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪನ ಲ್ಯಾಂಡ್ ಐತೆ ಅಂತ ನಮ್ಮ ಅಪ್ಪ ಜಮೀನು ಮಾಡವನೇ, ಅದಕ್ಕೋಸ್ಕರ ಗ್ಯಾಪ್ನ ಇರಲಿ ಅಂದ್ಬಿಟ್ಟು ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ಮಕ್ಕಳು ಗ್ಯಾಪ್ನ ಇರುತ್ತೆ ಅಂದ್ಬಿಟ್ಟು ಫೆನ್ಸಿಂಗ್ ಮಾಡಿಸ್ಕೋಬೇಕು ಸರ್. ಇದು ಸರ್ ಈಗ ಈ ಪ್ರಾಣಿಗಳೆಲ್ಲ ನುಗ್ತಾವೆ ಅಂತ ಹೇಳ್ತಾರೆ. ನೋಡಿ ಸರ್, ಯಾವ ಸರ್ ಪ್ರಾಣಿ ಒಂದ್ಸತ ಇದಕ್ಕೆ ಹೊಡಿತು ಅಂದರೆ ಸರ್ ಕ್ಯೂಚ್ಕೊಬಿಡ್ತು ಸರ್. ಒಂದ್ಸತ ಹೊಡಿತು ಅಂದರೆ ಕೆಮಿಕಲ್ ಸರ್. ಇದು ತಂತಿ ಟಾಟಾ ತಂತಿ ಕೆಮಿಕಲ್ಲು ಕೊಳ್ತೋಗ್ಬಿಡ್ತೀವಿ ಸರ್. ಪ್ರಾಣಿನೇ ಆಗಲಿ ಏನಾಗಲಿ ಒಳಗೆ ನುಗ್ಗೋಕ್ಕಾಗಲ್ಲ, ಬಟ್ ಕಸನೇ ಆಗಲಿ ಏನಾಗಲಿ ಒಳಗೆ ಎಸೆಯಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಫೆನ್ಸಿಂಗ್ ಮಾಡಿಸ್ಕೋಬೇಕು. ಜಾಗ ಚೆನ್ನಾಗಿರಬೇಕು, ಸೇಫ್ಟಿಯಾಗಿರಬೇಕು, ನಮ್ಮವ್ರಿಗೆ ಹೆಲ್ಪ್ ಆಗಬೇಕು, ನಮ್ಮವ್ರಿಗೆ ನನ್ನ ಮಕ್ಕಳಿಗೆ ನಾಳೆ ದಿನ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಫೆನ್ಸಿಂಗ್ ಮಾಡಿಸ್ಕೋಬೇಕು ಸರ್. ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ ಬರೀ ಸರ್. ಫೆನ್ಸಿಂಗು ಏನಿರಲ್ಲ ಸರ್, 1 ಎಕರೆಗೆ 90,000 ಬೀಳುತ್ತೆ ಅಷ್ಟೇ ಸರ್. 1 ಎಕರೆಗೆ 90,000 ಸಪೋರ್ಟ್ ಫ್ರೀಯಾಗಿ ಹಾಕೊಡ್ತೀನಿ ಸರ್. ಅದಕ್ಕೋಸ್ಕರ ಫೆನ್ಸಿಂಗ್ ಮಾಡಿಸ್ಕೊಡ್ಸ್ಬೇಕಾದ್ರೆ ಅದಕ್ಕೋಸ್ಕರ ನಾನು ಫೆನ್ಸಿಂಗ್ ಮಾಡಿಸ್ಕೊಳ್ಳಿ. ನೋಡಿ ಜಮೀನೆಲ್ಲ ಇದು ನಮ್ಮದೇ. ಇದು ಫೆನ್ಸಿಂಗ್ ವರ್ಕ್ ಮಾಡಬೇಕು ಅಂದ್ಬಿಟ್ಟು ನಾವು ಹುಡುಕ್ತಾ ಇದ್ವಿ. ಆಮೇಲೆ ಹಿಂಗೆ ಕೃಷಿ ಮಾರ್ಕೆಟಲ್ಲಿ ಚಾನಲಲ್ಲಿ ಈ ಥರ ಒಂದು ನಂಬರ್ ಸಿಕ್ತು ಇವ್ರಿಗೆ. ನಾನು ಆಲ್ರೆಡಿ ಹುಡುಕಿದ್ದೆ, ಒಂದು 2-3 ಚಾನಲ್ನೆಲ್ಲ ಹುಡುಕಿದ್ದೆ. ಎಲ್ಲ ಜಾಸ್ತಿ ರೇಟು ನಮಗೆ ಒಪ್ಪಿಲ್ಲ. ಇವ್ರು ಬಂದರು ಪಾಪ, ಅಣ್ಣವರು ಬಂದುಬಿಟ್ಟು ಫಸ್ಟು ಜಾಗ ನೋಡಿದ್ರು. ಫಸ್ಟು ಕಸ ಗಿಸ ಎಲ್ಲ ಇರೋದಿಲ್ಲ. ಅಣ್ಣವ್ರು ಬಂದು ಎಲ್ಲ ಬಂದು ಫೆನ್ಸಿಂಗ್ ಮಾಡೋಷ್ಟ್ರೊಳಗೆ ನೋಡ್ರಿ ಒಂದೇ ಲೈನಲ್ಲಿ ಹಾಕ್ಕೊಟ್ಟಿದ್ದಾರೆ. ಮತ್ತು ಫುಲ್ಲು ಕಮ್ಮಿ ಬಜೆಟಲ್ಲಿ ಚೆನ್ನಾಗಿ ಮಾಡಿಕೊಟ್ರು. ನಮ್ಗೊಂಥರ ಖುಷಿ ಆಯಿತು. 1 ವಾರ ಆಗುತ್ತೆ ಅಂದ್ಕೊಂಡೆ ಕೆಲಸ ಮಾಡೋದು ನಾನು. ಅಣ್ಣವರು ಬರೀ 3 ದಿವಸಲ್ಲಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಒಂಥರ ಖುಷಿ ಆಯಿತು. ಫಸ್ಟು ಹೆಂಗಿತ್ತು ಅಂದರೆ ಜಾಗ ಬರೀ ಹಸು ಕರ ಎಲ್ಲ ಬರೋದು, ಬರೀ ತಿನ್ನೋದು, ಹಾಳು ಮಾಡೋದು, ಬರೀ ಕಸ, ಬರೀ ಕಡ್ಡೆ ಹಂಗೆ ಇತ್ತು. ನೋಡಿರಿ ಅಣ್ಣವ್ರು ಮಾಡ್ಬಿಟ್ಮೇಲೆ ಜಾಗ ಹೆಂಗಿದೆ ನೋಡಿರಿ ನೀವೇ ಒಂದ್ಸಲ. ಚೈನಿಂಗ್ ಮೆಸ್ ಹಾಕ್ತೀನಿ, ಕಾಂಪೌಂಡ್ ಹಾಕ್ಕೊಡ್ತೀನಿ, ಸ್ಲ್ಯಾಬ್ ಹಾಕ್ಕೊಡ್ತೀನಿ, 3-4 ಥರ ಕೆಲಸ ಮಾಡಿಕೊಡ್ತೀನಿ ಸರ್ ನಾನು ಈ ಚೈನಿಂಗ್ ಮೆಸ್ಸಲ್ಲಿ. ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಸರ್ ನಮ್ಮದು 3 ಕಡೆ ಆಫೀಸ್ ಇದೆ. ಮೇನ್ ಆಫೀಸು ಬಟ್ ಮದ್ದೂರು ಮೇನ್ ಆಫೀಸ್ ಇದೆ, ಅದು ಬಿಟ್ಟರೆ ರಾಮನಗರ ಇದೆ, ಅದು ಬಿಟ್ಟರೆ ಬನ್ನೇರುಘಟ್ಟ ಇದೆ ಸರ್. 3 ಕಡೆ ಮೇನ್ ಆಫೀಸ್ ಇದೆ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸರ್ ಲೊಕೇಶನ್ ಸೆಂಡ್ ಮಾಡಿ ಕೊಡ್ತೀವಿ. ಅಲ್ಲಿ ಬಂದರೆ ನಮ್ಮ ಆಫೀಸ್ ಹತ್ರ ಬಂದು ಮಾತಾಡ್ಕೊಂಡು ಹೋಗ್ಬೋದು ಸರ್.